ಮಸಾಲೆ ಹಾಕಿದ್ಮೇಲೆ ಬೇಯಿಸಿದಂಥ ಪೈನಾಪಲ್ ಕೂಡ ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಸೊ ನಮ್ಮ ಯುಗಾದಿ ಸ್ಪೆಷಲ್ ಊಟ ಈಗ ರೆಡಿ ಆಗಿದೆ. ಆಲ್ಮೋಸ್ಟ್ ಬಾಳೆಎಲೆಗೆ ಬಡಿಸ್ಕೊಂಡಿದ್ದೇನೆ. ಸೊ ಏನೇನು ಐಟಮ್ಸ್ ಇದೆ ಅಂತ ಹೇಳಿ ನಾನು ತೋರಿಸ್ತೇನೆ. ಸೊ ನೋಡ್ಬೋದು ನನ್ನ ಯುಗಾದಿ ಊಟದ ಮೆನು ಏನೇನಿದೆ ಅಂತ ಹೇಳಿ. ಸೊ ಫಸ್ಟಿಗೆ ಇದು ತಿಮರೆ ಚಟ್ನಿ, ಬೆಂಡೆಕಾಯಿ ಪಲ್ಯ, ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಏಪ್ರಿಲ್ 15th ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಹಾಗೆ ನಮ್ಗೆ ಗೊತ್ತಿರುವಾಗ ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ. ಹಾಗೆ ನಾವಿವತ್ತು ವೆಜ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ವಿ. ಹಾಗೆ ಅದರಲ್ಲಿ ಒಂದು ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಪೈನಾಪಲ್ ಇದು ಮೆಣಸ್ಕಾಯಿ ಮಾಡೋಣ ಅಂತ ಅನ್ಕೊಂಡಿದ್ದೇವೆ. ಹಾಗೆ ಮಮ್ಮಿ ಆಕ್ಚುಲಿ ಪೈನಾಪಲ್ ಇದು ತೋಟ ಮಾಡಿದ್ದಾರೆ, ಸಣ್ಣಕ್ಕೊಂದು ತೋಟ ಮಾಡಿದ್ದೀರಲ್ಲ. ಸೊ ಅದರಲ್ಲಿ ಸುಮಾರು ಪೈನಾಪಲ್ ಬಿಟ್ಟಿದೆ. ಸೊ ಹಾಗೆ ಅದನ್ನೇ ಕೊಯ್ದು ಇವತ್ತು ಪೈನಾಪಲ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳಿ ನಾನು ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಮನೆ ತೋಟದಲ್ಲಿ ಪೈನಾಪಲ್ ನಟ್ಟಿರುವಂತದ್ದು. ಬಟ್ ಪೈನಾಪಲ್ ಇದು ಸೀಸನ್ ಇವಾಗ ಆಗೋದಲ್ಲಮ್ಮ. ಸೊ ಇಲ್ಲಿ ನೋಡ್ಬೋದು ಪೈನಾಪಲ್ ಇಲ್ಲಿ ಕೂಡ ಒಂದು ಬಿಟ್ಟಿದೆ, ಹಾಗೆ ಇಲ್ಲಿ ಒಂದು ಗಿಡ ಉಂಟು. ಸೊ ಸುಮಾರು ಗಿಡ ಉಂಟಲ್ಲಮ್ಮ ಇಲ್ಲಿ. ಎಷ್ಟು ಗಿಡ ಉಂಟು? ಸೊ ನೋಡ್ಬೋದು ಇನ್ನೇನು ಕೊಯ್ಲಿಕ್ಕಾಗಿದೆ ಅಲ್ಲ. ಹಾಗೆ ಇಲ್ಲಿ ಕೂಡ ಇಲ್ಲೊಂದು ಕೂಡ ಆಗಿದೆ ನೋಡಿ, ಸುಮಾರು ದೊಡ್ಡದಾಗಿದೆ. ಬಟ್ ಇದನ್ನ ಮುಚ್ಚಿದೆ ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಎನಿಮಲ್ಸ್ ಯಾವ್ದಾದ್ರು ಮುಳ್ಳು ಹಂದಿ ಎಲ್ಲ ಇಲ್ಲಿ ಬರ್ತದೆ. ಸೊ ಅದೆಲ್ಲ ನೋಡಿದ್ರೆ ಅಟ್ಯಾಕ್ ಮಾಡ್ತದಲ್ಲ, ವೇಸ್ಟ್ ಆಗ್ತದೆ. ಹಾಗೆ ನಾವು ಅದಕ್ಕೆ ಮುಚ್ಚಿ ಇಟ್ಟಿದ್ದೇವೆ. ಸೊ ಮಮ್ಮಿ ಅದಕ್ಕೆ ಮುಚ್ಚಿಡ್ತಾರೆ. ಸೊ ಸೇಫರ್ ಝೋನ್. ಸೊ ಈ ಕಡೆನೂ ಕೂಡ ಪೈನಾಪಲ್ ಗಿಡ ನಟ್ಟಿದ್ದೀವಿ. ಸೊ ಇಲ್ಲಿ ಕೂಡ ಆಗಿದೆ ನೋಡಿ, ಇಲ್ಲಿ ಇನ್ನು ಸ್ಮಾಲ್ ಇದಿನ್ನು ಸ್ಮಾಲ್. ಸೊ ಹಾಗೆ ಇಲ್ಲಿ ಸುಮಾರು ದೊಡ್ಡದಾಗಿದೆ. ಮತ್ತು ಆ ಕಡೆ ನಿಮ್ಗೆ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೂಡ ಆಗಿದೆ. ಹಾಗೆ ಇದರಲ್ಲಿ ಒಂದು ಬೆಳೆದದ್ದು ನೋಡಿ ಇವತ್ತು ನಾವು ಕಟ್ ಮಾಡ್ತಿದ್ದೇವೆ. ಅದರದ್ದು ನಾನು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಫೈನಲಿ ಬೆಳೆದದ್ದನ್ನು ಚೆನ್ನಾಗಿ ಕೊಯ್ದಿದ್ದಾರೆ ನೋಡಿ. ಈಗ ಅದರದ್ದು ಮೇಲ್ ಪಾರ್ಟ್ ತೆಗ್ದಿದ್ದಾರೆ. ಗಿಡ ನಟ್ಟು ಆ ಗಿಡ ನಡ್ಬೋದಲ್ವಾ, ಗಿಡ ನಟ್ರೆ ಅದರಲ್ಲಿ ಮತ್ತೆ ನಾವು ಪೈನಾಪಲ್ ಕೃಷಿ ಮಾಡ್ಬೋದು ಆಕ್ಚುಲಿ. ಸೊ ಇದ್ರದ್ದು ಇವತ್ತು ಮೆಣಸ್ಕಾಯಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಹೊಸತಿ ಆಗಿದ್ದು ಗಾಡಿ ಕಟ್ ಮಾಡಿದಾರಲ್ಲ. ನಾನು ಈ ಸತಿ ಅವ್ರ ಹತ್ರನೇ ಹೇಳೋಣ ಅಂತ ಅನ್ಕೊಂಡ, ಬಟ್ ಅವರು ಹೊರಗಡೆ ಕೆಲಸ ಉಂಟು ಅಂತ ಹೇಳಿ ಹೋದ್ರಲ್ಲ, ಮತ್ತೆ ಬರೋದ್ರೊಳಗಡೆ ಲೇಟ್ ಆಗುತ್ತೆ. ಸೊ ಇದು ನನ್ನ ಪಾಳಿಗೆ ಬಿದ್ದಿದೆ. ಸಣ್ಣ ಇದ್ರಲ್ಲಿ ಉಂಟು ಕಂಡ ಗಾಡಿ ಹೇಳ್ತೀರಾ ತರ್ಲಿಕ್ಕೆ? ಸ್ವಲ್ಪ ಇದಾಗಿದೆ ಮಾತ್ರ. ನಿಮ್ಗೆ ಯಾವ್ದಕ್ಕೆ ಹಸಿಮೆಣಸು ಚಟ್ನಿಗ? ಫ್ರಿಜ್ ಎಲ್ಲ ಇಟ್ಟಿದೆ ನೋಡಿ, ಪ್ಲಾಸ್ಟಿಕ್ ಸಣ್ಣ ಸಿಂಗಲ್ ತೊಟ್ಟೆಯಲ್ಲಿ ಉಂಟು. ಸಿಂಗಲ್ ತೊಟ್ಟೆಯಲ್ಲಿ ಸಿಕ್ಕಿತಾ? ಚಾಕಿ ತೆಗೆಯೋಣ. ಚಾಕ್ಲೇಟಾ? ಈ ಪೋರ್ಷನ್ ಅಲ್ಲಿ ಇದೆ ನೋಡಿ, ಇದೆ 3 ಸೆಕ್ಷನ್ ಅಲ್ಲಿ ಯಾವ್ದ್ರಲ್ಲಿ ಇರುತ್ತೆ. ಅಮ್ಮ ಈಗ ಇಷ್ಟು ಸಾಕ ತೆಗ್ದಿದ್ದು, ಇನ್ನು ತೆಗಿಲಿಕ್ಕುಂಟಾ? ಇನ್ನು ತೆಗಿಲಿಕ್ಕುಂಟಾ? ಇದು ಸ್ವಲ್ಪ ಇದ್ರ ಒಳಗಡೆ ಇದಲ್ಲ, ಅದು ಇದಾಗ್ತದೇನೋ ಅಲ್ಲ ಸ್ವಲ್ಪ ಸಣ್ಣ ಚೂರಿಯಲ್ಲಿ ಹೀಗೆ ಮಾಡಿ. ಅದಷ್ಟು ಒಳಗಡೆಯಾ? ಇದು ಎಷ್ಟಾಗ್ತದಲ್ಲ. ಸಣ್ಣ ಚೂರಿಯಲ್ಲಿ ಟ್ರೈ ಮಾಡುದಾ? ಸಣ್ಣ ಚೂರಿಯಲ್ಲಿ ಟ್ರೈ ಮಾಡುದಾ? ದೊಡ್ಡ ಚೂರಿಯಲ್ಲಿ ಅದು ಅಷ್ಟು ಇದಾಗ್ತಾ ಇಲ್ಲ. ಸೊ ಹಾಗೆ ಇದರ ಪೋರ್ಷನ್ ಅನ್ನು ಪೈನಾಪಲ್ ಇದು ಕಟ್ ಮಾಡೋದೇನು ಪ್ರಾಬ್ಲಮ್ ಅಲ್ಲ, ಬಟ್ ಆ ಸಿಕ್ಕ ತೆಗೆಯೋದಿದೆಯಲ್ಲ ಸ್ವಲ್ಪ ಹೆಡ್ಡೇಕ್. ತೆಗೆಯೋದ್ರೊಳಗಡೆ ಲಾಸ್ಟ್ ಪೈನಾಪಲ್ ಉಳಿತದೆ ಇಲ್ವ ನಂಗೆ ಡೌಟ್ ಆಗ್ತಾ ಉಂಟು. ತೆಗೆಯೋ ಸ್ಟೈಲ್ ನೋಡಿದ್ರೆ ನಂಗೆ ಹಾಗೆ ಅನಿಸ್ತಾ ಉಂಟು.
ಇವತ್ತಿಗೆ ಪೈನಾಪಲ್ ಹುಳಿ ಮಾಡ್ತೇನೆ. ಸೊ ಫೈನಲಿ ವಿತ್ ಲಾಟ್ಸ್ ಆಫ್ ಎಫರ್ಟ್ ನಾನು ಪೈನಾಪಲ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಿದ್ರು ಇದಕ್ಕೆ ಏನೇನು ರೆಸಿಪಿ ಬೇಕಂತ ಹೇಳಿ ನೋಡೋಣ. ಸೊ ಫೈನಲಿ ಪೈನಾಪಲ್ ಕಟಿಂಗ್ ರೆಡಿ ಆಗಿದೆ. ಹಾಗೆ ಈ ಪಾತ್ರದಲ್ಲಿ ಸಾಮಾನೆಲ್ಲ ಉಟ್ಕೊಳ್ಬೇಕು. ಮುಖ್ಯವಾಗಿ ನಾನು ತಗೊಂಡಿರೋದು ತೆಂಗಿನ ಎಣ್ಣೆ ಮತ್ತೆ ಒಗ್ಗರಣೆ ಸೊಪ್ಪು ತಗೊಂಡಿದ್ದೀನಿ. ಹಾಗೆ ಕಡಲೆಬೇಳೆ, ಇದರಲ್ಲಿ ಬಿಳಿ ಎಳ್ಳುಂಟು, ನಿಮ್ಗೆ ಯಾವ ಎಳ್ಳುಂಟು ಕಲೆಕ್ಷನ್ ಮನೆಯಲ್ಲಿ ಉಂಟು ಅದನ್ನು ತಗೊಳ್ಬೋದು. ಆಮೇಲೆ ಸ್ವಲ್ಪ ಉದ್ದಿನ ಬೇಳೆ ತಗೊಳ್ತೀನಿ. ಹಾಗೆ ಕೆಂಪು ಮೆಣಸು, ನಿಮ್ಗೆ ಎಷ್ಟು ಖಾರ ಬೇಕು ಮತ್ತೆ ಕಾಯ್ದು ಕ್ವಾಂಟಿಟಿ ನೋಡ್ಬಿಟ್ಟು ನೀವು ಮೆಣಸು ತಗೊಳ್ಬೋದು. ನಾನೊಂದು 5 ಮೆಣಸು ತಗೊಳ್ತೀನಿ. ಹಾಗೆ ತೆಂಗಿನಕಾಯಿ ಇನ್ನು ತುರಿಲಿಕ್ಕುಂಟು. ಸೊ ಫೈನಲಿ ನಮ್ಮ ಮೆಣಸಿನಕಾಯಿ ರೆಸಿಪಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಇವಾಗ ನಾನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಈಗ ಮಿಕ್ಸಿ ಮಾಡಿ ಮಸಾಲೆ ತೋರಿಸ್ತೇನೆ ನಿಮಗೆ. ಸೊ ಇವಾಗ ಪೈನಾಪಲ್ ಸ್ವಲ್ಪ ಬಾಡ್ಲಿಕ್ಕೆ ಶುರು ಆದಮೇಲೆ ಸಾಲ್ಟ್ ಹಾಕಬೇಕು. ಆಮೇಲೆ ಬೆಲ್ಲ ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದರಲ್ಲಿ ಚೆನ್ನಾಗಿ ಬೇಯಿಸೋದು. ಸೊ ಇಲ್ಲಿಗ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಯೆಲ್ಲೋ ಕಲರ್ ಬಂದಿದೆ, ಬಟ್ ಚಿಂತೆ ಇಲ್ಲ, ಅದು ಕೆಲವೊಂದ್ಸತಿ ಮೆಣಸಿನ ಕಲರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗೇನೆ ಇಲ್ಲಿ ಪೈನಾಪಲ್ ಬೇಯಿಸಿ ಇಟ್ಕೊಂಡಿದ್ದು ಕೂಡ ರೆಡಿ ಆಗಿದೆ. ಹಾಗೆ ಇಲ್ಲಿ ಲೈಟ್ ಆಗಿ ಒಗ್ಗರಣೆಗೆ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಸೊ ಇದಕ್ಕೆ ಇವಾಗ ಮಸಾಲೆ ಹಾಕ್ತಿದ್ದೇನೆ. ಮಸಾಲೆ ಹಾಕಿದ್ಮೇಲೆ ಬೇಯಿಸಿದಂಥ ಪೈನಾಪಲ್ ಕೂಡ ಇದಕ್ಕೆ ಹಾಕ್ತಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ನಿಮಗೆ ಇದ್ರದ್ದು ಕ್ವಾಂಟಿಟಿ ಅಂದರೆ ಲಿಕ್ವಿಡಿಟಿ ತುಂಬ ದಪ್ಪ ಆದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಇದು ಕೂಡ ತುಂಬ ಹದ ಆಗಿದೆ ನೋಡಿ ಹೀಗೆ. ಸೊ ನೋಡಿ, ನಮ್ಮ ತೋಟದ ಮನೆಯಲ್ಲಿ ಬೆಳೆದಂತ ಪೈನಾಪಲ್ ಇವಾಗ ನಮ್ಮ ಮನೆ ಪಾತ್ರೆಯಲ್ಲಿ ಬೇಯ್ತಾ ಉಂಟು. ಮಿಸ್ ಯು ಪಪ್ಪಾಯ ಪೈನಾಪಲ್. ಅಮ್ಮ ಟೇಸ್ಟ್ ನೋಡಿ ಅಂತೆ. ಸ್ವೀಟ್ ಸಾಕ ನೋಡಿ, ಬನ್ನಿ. ಈಗ ಅಮ್ಮ ಈಗ ಟೇಸ್ಟ್ ಮಾಡ್ತಾರೆ. ಸ್ವೀಟ್ ಸಾಕ ನೋಡಿ, ಹೇಳಿ ಕರೆಕ್ಟಾಗಿ ಹೇಳ್ಬೇಕಾಯ್ತಾ. ಸ್ವೀಟು, ಖಾರ, ಉಪ್ಪು, ಸ್ವೀಟ್ ಸಾಕಾ? ಖುಷಿ ಆಯ್ತಾ? ಫಸ್ಟ್ ಟೈಮ್ ಸಾಕಲ್ಲ ಸ್ವೀಟು? ಬಾರಿ ಖುಷಿ ಆಗ್ಬೋದು. ಅವರಿಗೆ ಸ್ವೀಟ್ ಒಂದು ಕೊಟ್ರು. ಸರಿ ಬೆಲ್ಲ ಹಾಕಿದ್ದಿ ಅಲ್ಲ, ಮತ್ ಮೆಣಸ್ಕಾಯಿಗೆ ಬೆಲ್ಲ ಬೇಕಲ್ಲ. ಆಕ್ಚುಲಿ ನಾನು ಅದಕ್ಕೋಸ್ಕರ ಇರ್ಲಿ, ಅಪರೂಪಕ್ಕೆ ಮಾಡೋದಲ್ಲ. ಸಾಕಲ್ಲ, ಸ್ವಲ್ಪ ಕುದಿಲಿ ಅಲ್ಲ. ಸೊ ನೋಡ್ಬೋದು, ಎಮ್ಮಿ ಪೈನಾಪಲ್. ನಿತೇಶ್ ಈ ವಿಡಿಯೋ ನೋಡ್ತಾ ಇದ್ರೆ ಅಫ್ಕೋರ್ಸ್ ನೋಡಿಯೇ ನೋಡ್ತಾರೆ. ಸೊ ಮಿಸ್ ಮಾಡ್ಕೊಳ್ಬಹುದು ಇದನ್ನು. ಸೊ ಫೈನಲಿ ಈಗ ಒಂದು ರೆಸಿಪಿ ಮುಗ್ದಿದೆ, ಪೈನಾಪಲ್ ರೆಸಿಪಿ. ಸೊ ನಿಮ್ಗೆ ನಾನು ಮಾಡಿದಂತ ಪ್ರೊಸೆಸ್ ಅರ್ಥ ಆಗಿರ್ಬೋದು ಅಂತ ಅನ್ಕೊಳ್ತೇನೆ. ಸೊ ಹಾಗೆ ಇವತ್ತು ಯುಗಾದಿ ಅಲ್ವಾ, ಇನ್ನು ಟೊಮೆಟೊ ಸಾರು ಮಾಡ್ಲಿಕ್ಕುಂಟು, ಹಾಗೆ ಬೆಂಡೆ ಪಲ್ಯ ಆಗ್ಲಿಕ್ಕುಂಟು. ಸೊ ಸುಮಾರು ಕೆಲಸ ಉಂಟು. ಸೊ ಫೈನಲ್ ಎಲ್ಲ ಅಡಿಗೆ ಆದ್ಮೇಲೆ ಫೈನಲ್ ಎಂಡ್ ತನಕ ತೋರಿಸ್ತೇನೆ ನಿಮ್ಗೆ. ಓಕೆ, ಸೊ ಇವಾಗಷ್ಟೇ ನಮ್ದು ಯುಗಾದಿದು ಅಡಿಗೆ ಎಲ್ಲ ಮುಗ್ದಿದೆ. ಹಾಗೆ ಈಗ ಊಟದ ಟೈಮ್. ಸೊ ಊಟ ಮಾಡೋಣ. ಊಟದಲ್ಲಿ ಏನೇನು ವೆರೈಟೀಸ್ ನಾವು ಇವತ್ತು ಯುಗಾದಿಗೆ ಮಾಡಿದ್ದೇವೆ ಅಂತ ತೋರಿಸ್ತೇನೆ, ಬನ್ನಿ. ರೆಡಿ? ಸೊ ನಮ್ಮ ಯುಗಾದಿ ಸ್ಪೆಷಲ್ ಊಟ ಈಗ ರೆಡಿ ಆಗಿದೆ. ಆಲ್ಮೋಸ್ಟ್ ಬಾಳೆಲ್ಲಿಗೆ ಬಡಿಸ್ಕೊಂಡಿದ್ದೇನೆ. ಸೊ ಏನೇನು ಐಟಮ್ಸ್ ಇದೆ ಅಂತ ಹೇಳಿ ನಾನು ತೋರಿಸ್ತೇನೆ.
ಸೊ ಹಾಗೇನೆ ತುಂಬಾ ಟೆಂಪ್ಟ್ ಆಗ್ತಾ ಉಂಟು, ಹಾಗೆ ಟೇಸ್ಟಿ ಆಗಿದೆ ಅಲ್ಲ. ನಮ್ಮ ಅಡುಗೆ ನಾವೇ ಹೊಗಳ್ಕೊಳ್ಳೋದಾಯ್ತಾ? ಬಟ್ ನೋ ಮ್ಯಾಟರ್, ಬಿಕಾಸ್ ಮನೆಯಲ್ಲಿ 3 ಜನ ಇರುವಂತದ್ದು. ಸೊ ನಾವೇ ಟೇಸ್ಟ್ ಮಾಡ್ಬೇಕಲ್ವಾ, ನಾವೇ ಟೇಸ್ಟ್ ಮಾಡಿ ನಾವೇ ರಿವ್ಯೂ ಮಾಡ್ಬೇಕು. ಎನಿವೇ, ಸೊ ಯುಗಾದಿ ಊಟ ಈಗ ಮಾಡ್ತಾ ಇದ್ದೇವೆ. ಲೆಟ್ಸ್ ಸಿ. ಸೊ ನೋಡ್ಬೋದು ನನ್ನ ಯುಗಾದಿ ಊಟದ ಮೆನು ಏನೇನಿದೆ ಅಂತ ಹೇಳಿ. ಸೊ ಫಸ್ಟಿಗೆ ಇದು ತಿಮರೆ ಚಟ್ನಿ, ಬೆಂಡೆಕಾಯಿ ಪಲ್ಯ, ಕೋಸಂಬರಿ, ಉಪ್ಪಿನಕಾಯಿ, ದೆನ್ ಪೈನಾಪಲ್ ಮೆಣಸ್ಕಾಯಿ, ಇಲ್ಲಿ ಚೂರ್ ಪಾಯಸ, ದೆನ್ ರೈಸ್ ಮತ್ತೆ ಟೊಮೆಟೊ ಸಾರು ಮಾಡಿದ್ದೇನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸೊ ನಿಮ್ಗೆ ಏನಾದ್ರೂ ಊಟ ಮಾಡ್ಲಿಕ್ಕೆ ಅನ್ಸಿದ್ರೆ ಸೊ ಡೈರೆಕ್ಟ್ ಆಗಿ ಎರ್ಮಾಳಿಗೆ ಬರ್ಬೋದು. ಓಕೆ, ಇದರ ರುಚಿಯನ್ನು ಸವಿಯೋಣ ಈಗ. ಇವಾಗವಾ ಅಂದ್ರೆ ಈಗ ಮತ್ತೆ ಟೂರಿಸಂ ಅಲ್ಲ, ಸೊ ಹಾಗೆ ಎಲ್ಲೆಲ್ಲಿಂದೆಲ್ಲ ಜನ ಬರ್ತಾರೆ. ಆಂಧ್ರದವರಿದ್ರು, ತಮಿಳುನಾಡಿನವರಿದ್ರು, ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿತ್ತು. ಸೊ ಹಾಗೆ ಎಲ್ಲ ಈಗ ಸೌತ್ ಕಂಟ್ರಿ ಈಚೆ ಸೈಡೆ ಬರುದು. ಪಾಯಸವಾ? ಈಗಷ್ಟೇ ನಾವು ಊಟ ಮಾಡಿದ್ವಿ. ಊಟ ಚೆನ್ನಾಗಾಯ್ತು. ಹಾಗೆ ಯುಗಾದಿ ಸೆಲೆಬ್ರೇಷನ್ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಾಯ್ತು. ಇವತ್ತಿನ ವಿಡಿಯೋದಲ್ಲಿ ಮೆಣಸ್ಕಾಯಿ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟೆ. ಸೊ ನೀವು ನೋಡಿದ್ರಿ, ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಟೇಕ್ ಕೇರ್, ಬಾಯ್.